ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇ ಬಂತು ಅಂದರೆ ಗ್ರಾಸ್ ಮೈನಿಂಗ್. ನಮ್ಮ ಒಂದು ಕಿವಿ ಬ್ರೌಸಲ್ಲಿ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿಕೊಂಡು ಮೈನಿಂಗನ್ನು ಮಾಡ್ತಾ ಇದ್ವಿ. ಈ ಪೋಚ್ 1 ಇಂದ ಈ ಪೋಚ್ 7 ಎಲ್ಲ ಕೂಡ ಎಂಡ್ ಆಗಿದೆ. ಫೈನಲ್ ಆಗಿ ನಿಮ್ಗೆ ಇಷ್ಟು ಟೋಕನ್ ಅಲೋಕೇಟ್ ಆಗಿದೆ ಅಂದ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಎಷ್ಟು ಟೋಕನ್ ಅಲೋಕೇಟ್ ಮಾಡಿದ್ದಾರೆ ನಿಮಗೆ ಅಂದ್ಬಿಟ್ಟು. ಅದನ್ನು ಹೇಗೆ ಚೆಕ್ ಮಾಡೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಟೋಟಲ್ ಸಪ್ಲೈ ಇರ್ಬೋದು, ಕಮ್ಯುನಿಟಿಗೆ ಎಷ್ಟು ಪರ್ಸೆಂಟ್ ಕೊಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟ್ ಏರ್ ಡ್ರಾಪನ್ನು ಕೊಡ್ತಾ ಇದ್ದಾರೆ, ಮತ್ತು ಈ ಒಂದು ಟೋಕನ್ ಪ್ರೈಸ್ ಎಷ್ಟಿರ್ಬೋದು ಇದ್ರ ಬಗ್ಗೆ ಒಂದು ಡಿಸ್ಕಸ್ ಮಾಡ್ತಾ ಇದ್ವಿ. ಎರಡನೇ ಅಪ್ಡೇಟ್ ಬಂತು ಅಂದರೆ ಡಬ್ಲ್ಯೂ ಕಾಯಿನಲ್ಲಿ ನಿಮಗೆ ಹೊಸದಂಥ ಒಂದು ಕಾಯಿನ್ ಬಿಟ್ಟಿದ್ದಾರೆ WAI ಅಂದ್ಬಿಟ್ಟು. ಅದನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಅರ್ನಿಂಗನ್ನು ಮಾಡ್ಕೊಬೋದು. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಬ್ಬರು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಯೂಸ್ ಮಾಡಬೇಕು, ಏನೆಲ್ಲ ಕಥೆ ಐತೆ ಅದನ್ನು ನೋಡೋಣ. ಮೂರನೇ ಅಪ್ಡೇಟ್ ಸೈಬರ್ ನೆಟ್ವರ್ಕ್ ಅಥವಾ ಸೈಬರ್ ಫೈನಾನ್ಸ್ ಏನಾದರೂ ಕರೀರಿ ಅಂತ ತೊಂದರೆ ಇಲ್ಲ. ಬೈನಾನ್ಸ್ ವೆಬ್3 ಒಂದು ಏರ್ ಡ್ರಾಪನ್ನು ಮಾಡ್ತಾ ಇದ್ವಿ. 6 ವೀಕ್ಸ್ ನಡೆಯುತ್ತೆ ಅಂತ ಹೇಳಿದರು. 6 ವೀಕ್ಸ್ ಇವಾಗ ಎಂಡ್ ಆಗಿದೆ. ಫೈನಲ್ ಆಗಿ ಇವಾಗ ನಾನು ಏನು ಮಾಡಬೇಕು, ಏನು ರಿವಾರ್ಡ್ ಸಿಕ್ಕಿದೆ, ಏನು ಕತೆ ಆಗಿದೆ ಅದನ್ನು ಈ ಒಂದು ವೇಳೆ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಅಪ್ಡೇಟ್ ಗ್ರಾಸ್ ಮೈನಿಂಗ್. 435K ಫಾಲೋವರ್ಸ್ ಇದ್ರೆ ಅಷ್ಟೊಂದು ಜನ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇದಕ್ಕೆ ನಾವು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ವಿ. ಅವರು ಅಫಿಷಿಯಲಾಗಿ ಕೊಟ್ಟಿದ್ದಾರೆ ಇದರ ಗ್ರಾಸ್ ಏರ್ ಡ್ರಾಪ್ ಚೆಕ್ಕರ್ ಇಸ್ ಲೈವ್ ಅಂದ್ಬಿಟ್ಟು. ಸೊ ಅದನ್ನು ಕ್ಲಿಕ್ ಮಾಡ್ಕೊಂತಾರೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಟೋಟಲಾಗಿ ಇಲ್ಲೇ ನೋಡ್ತಾ ಇರ್ಬೋದು. ಅಟ್ ದಿಸ್ ಪಾಯಿಂಟ್ ಏನಕ್ಕೆ ಅಂದರೆ ಇನ್ನೂ ಕೂಡ ನಮಗೆ ಬೋನಸ್ ಅಂದ್ಬಿಟ್ಟು ಒಂದು ಪೋಚ್ ಕೂಡ ನಡೀತೈತೆ. ಅದನ್ನ ಇನ್ನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅಟ್ ಪ್ರೆಸೆಂಟ್ ಸೀಸನ್ 1 ಪೋಚ್ 1 ಇಂದ ಪೋಚ್ 7 ಐತೆ, ಅದನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಬಂದಂತಹ ಕ್ಲೋಸ್ಡ್ ಆಲ್ಫಾ ಇದೆಯಲ್ಲ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಅಂದರೆ ಟೋಕನ್ ಅಲೋಕೇಟ್ ಮಾಡಿದ್ದಾರೆ. ಬಟ್ ನಾವು ಕ್ಲೋಸ್ಡ್ ಆಲ್ಫಾದಲ್ಲಿ ಜಾಯ್ನ್ ಆಗಿರಲಿಲ್ಲ. ಸೊ ಅದರಿಂದ ನಮಗೆ ಕ್ಲೋಸ್ಡ್ ಆಲ್ಫಾ ಯಾವುದೇ ಥರ ಟೋಕನ್ ಕೂಡ ಅಲೋಕೇಟ್ ಆಗಿಲ್ಲ. ಮೇ ಬಿ ಅದರಲ್ಲಿ ಜಾಯ್ನ್ ಆಗಿತ್ತು ಅಂದರೆ ಅವ್ರಿಗೆ ಅಲೋಕೇಟ್ ಮಾಡಿರ್ತಾರೆ. ಸೊ ಟೋಟಲಾಗಿ 10 ಬಿಲಿಯನ್ ಸಪ್ಲೈ ಇದೆ. 10 ಬಿಲಿಯನ್ ಸಪ್ಲೈಯಲ್ಲಿ 1 ಬಿಲಿಯನ್ನ ಏರ್ ಡ್ರಾಪ್ಗೆ ಅಲೋಕೇಟ್ ಮಾಡಿದರೆ, ಅಂದರೆ 100% ಸಪ್ಲೈಯಲ್ಲಿ 10% ಸಪ್ಲೈನ ಏರ್ ಡ್ರಾಪ್ಗೆ ಅಲೋಕೇಟ್ ಮಾಡಿದ್ದಾರೆ. ಅದರಲ್ಲಿ ಕ್ಲೋಸ್ಡ್ ಆಲ್ಫಾಗೆ 5%, ಪೋಚ್ 1 to 7ಗೆ 7%, ಬೋನಸ್ ಪೋಚ್ ಇವಾಗ ನಡೀತಾ ಇದೆಯಲ್ಲ 0.5%, ಟು ಬಿ ಅನೌನ್ಸ್ಡ್ ಏನೋ ತೊಗೊಂಬರ್ತಾರೆ ಅದಕ್ಕೆ 1% ಕೊಡ್ತಾ ಇದ್ದಾರೆ. ಸೊ ಕ್ಲೋಸ್ಡ್ ಆಲ್ಫಾ ಬಂತು ಅಂದರೆ ತುಂಬ ಕಡಿಮೆ ಜನ ಜಾಯ್ನ್ ಆಗಿದ್ದು, ಅದರಿಂದ ಅವ್ರಿಗೆ ಹೆವಿಯಾಗಿ ಟೋಕನ್ ಅಲೋಕೇಟ್ ಮಾಡಿದರೆ. ಪೋಚ್ 1 to 7 ಬಂತು ಅಂದರೆ ಸಿಕ್ಕಾಬಟ್ಟೆ ವೈರಲ್ ಆದ್ರಿಂದ ಅಷ್ಟೊಂದೇನು ಸಿಕ್ಕಿಲ್ಲ. ಡಿಸ್ಕ್ರಿಪ್ಷನ್ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಕಾಪಿ ಮಾಡ್ಕೊತೀರಾ, ಕಿವಿ ಬ್ರೌಸರ್ ಪೇಸ್ಟ್ ಮಾಡ್ಕೊತೀರಾ, ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋನ ಮಾಡಿದೆ, ನಿಮ್ಮ ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಹಾಗೆ ಫ್ಯಾಂಟಮ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ಫ್ಯಾಂಟಮ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕೇಸ್ ಏನಾದರೂ ಫ್ಯಾಂಟಮ್ ಕ್ಲಿಕ್ ಮಾಡೋ ಕೂಡ ಆ ಒಂದು ಎಕ್ಸ್ಟೆನ್ಷನ್ ವರ್ಕ್ ಆಗ್ತಿಲ್ಲ, ಸೈಕ್ ಮಾಡಿಸ್ತೈತೆ ಅಂದರೆ ತಲೆ ಕೆಡಿಸ್ಕೊಂಬೇಡಿ. ಫ್ಯಾಂಟಮ್ ಅಪ್ಲಿಕೇಶನ್ ಓಪನ್ ಮಾಡಿ, ಕೆಳಗಡೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತೈತೆ ಗೊತ್ತಾ, ಕೆಳಗಡೆ ಬ್ರೌಸರ್ ಸಿಂಬಲ್, ಅದನ್ನು ಕ್ಲಿಕ್ ಮಾಡ್ತೀರಾ. ಇಲ್ಲಿದ್ದಂತಹ ಲಿಂಕನ್ನು ಕಾಪಿ ಮಾಡ್ಕೊಂಡು ತಗೊಂಡು ಪೇಸ್ಟ್ ಮಾಡ್ತೀರಾ, ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊತೀರಾ. ಯುವರ್ ಎಲಿಜಿಬಲ್ ಈ ಥರ ಬಂತು ಅಂದರೆ ನೀವು ಈ ಒಂದು ಏರ್ ಡ್ರಾಪ್ಗೆ ಎಲಿಜಿಬಲ್ ಆಗಿದ್ದೀರಾ ಅಂತ. ಎಲಿಜಿಬಲ್ ಆಗಬೇಕಂದ್ರೆ ಏನೆಲ್ಲ ರೂಲ್ಸ್ ಎಲ್ಲ ತೊಗೊಂಬಂದಿರು ಗೊತ್ತಾ. ಪ್ರೊಫೈಲ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕು, ವ್ಯಾಲೆಟ್ ಕಂಪ್ಲೀಟ್ ಆಗಿರಬೇಕು, 100 hours ಆಗಿರಬೇಕು ಅಂದ್ಬಿಟ್ಟು. ಸೊ ಎಲ್ಲ ಕೂಡ ಕಂಪ್ಲೀಟ್ ಆಗಿತ್ತು ಅಂದರೆ ನೀವು ಎಲಿಜಿಬಲ್ ಆಗಿರ್ತೀರ. ಚೆಕ್ ಎಲಿಜಿಬಿಲಿಟಿ ಕ್ಲಿಕ್ ಮಾಡ್ಕೊತೀರಾ. ನನಗೆ 5.24 ಟೋಕನ್ ಬಂದಿದೆ. ಏನಕ್ಕೆ ಇಲ್ಲೇ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಂದು ಹೆವಿ ಪಾಯಿಂಟ್ಸ್ ಇದೆ, ಆದರೂ ಕೂಡ ನನಗೆ ಟೋಕನ್ ಅಲೋಕೇಟ್ ಮಾಡಿಲ್ಲ. ಆ್ಯಂಡ್ ಪೋಚ್ 2 ಇಂದ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಪೋಚ್ 2 ಅಲ್ಲಿ ಟೈರ್ 9 ಟೈರ್ 6 ಆ್ಯಕ್ಚುಲಿ ರೆಫರ್ ಕಮಿಷನ್ ಏನೈತೆ ಅದು ಕೂಡ ಆ್ಯಡ್ ಆಗಿಲ್ಲ. ಅದರ ಜೊತೆಗೆ ಅಬ್ನಾರ್ಮಲ್ ನೆಟ್ವರ್ಕ್ ಆ್ಯಕ್ಟಿವಿಟಿ ವಾಸ್ ಡಿಟೆಕ್ಟೆಡ್ ವಿಚ್ ಮೇ ಇಂಪ್ಯಾಕ್ಟ್ ಯುವರ್ ಟೋಕನ್ ಅಲೋಕೇಶನ್ ಈ ರೀತಿ ಬರ್ತಾಯಿದೆ. ಮೇ ಬಿ ನನ್ನ ನೆಟ್ವರ್ಕ್ದು ಅದು ಇದು ಮಾಡಿದ್ರಿಂದ ಸೈಕ್ ಮಾಡೋದ್ರಿಂದ ಏನೋ ಪ್ರಾಬ್ಲಮ್ ಆಗಿ ಜಸ್ಟ್ ನನಗೆ 5 ಟೋಕನ್ನ ಕೊಟ್ಟಿದ್ದಾರೆ. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಮೇ ಬಿ 50 ಕೊಡ್ಬೋದು, 100 ಕೊಡ್ಬೋದು, 500 ಕೊಡ್ಬೋದು, 1000 ಕೊಡ್ಬೋದು. ಸೀಸನ್ 1 ಇಂದ ಸ್ಟಾರ್ಟ್ ಮಾಡೋದು, ಕ್ಲೋಸ್ಡ್ ಆಲ್ಫಾಯಿಂದ ಸ್ಟಾರ್ಟ್ ಮಾಡಿದ್ರೆ ಬೆಜ್ಜಾನ್ 8000, 7000 ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ನಾವು ಸೀಸನ್ ಪೋಚ್ 2 ಇಂದ ಸ್ಟಾರ್ಟ್ ಮಾಡಿದ್ರೆ ಮೇ ಬಿ ನಿಮಗೆ ಒಂದು 50, 60, 100, 150, 200 ಈ ರೀತಿ ಟೋಕನ್ ಕೂಡ ಅಲೋಕೇಟ್ ಆಗಿರ್ಬೋದು. ಸೊ ನಿಮ್ಗೆ ಎಷ್ಟು ಟೋಕನ್ ಅಲೋಕೇಟ್ ಆಗಿರುತ್ತೆ ಅಂತ ಕಮೆಂಟ್ ಮಾಡಿ, ಅವಾಗೊಂದು ನೋಡೋಣ ಎಷ್ಟಾಗಿದೆ ಅಂದ್ಬಿಟ್ಟು. ಸೊ ಇವಾಗ ನೆಕ್ಸ್ಟ್ ಏನಪ್ಪ, ಈ ಒಂದು ಟೋಕನ್ ಪ್ರೈಸ್ ಎಷ್ಟಿರಬಹುದು. ಸೊ ಟೋಟಲ್ ಸಪ್ಲೈ ನಮ್ಗೆ ಗೊತ್ತು ಎಷ್ಟು, 10 ಬಿಲಿಯನ್. 1 ಬಿಲಿಯನ್ನ ಕಂಪ್ಲೀಟಾಗಿ ಏರ್ ಡ್ರಾಪ್ಗೆ ಕೊಡ್ತಾ ಇದ್ದಾರೆ. ಬಟ್ ಇದನ್ನು ವೆಸ್ಟಿಂಗ್ ಏನಾದ್ರು ಇಟ್ಟಿದ್ದಾರೆ ಈಗ ಅಟ್ ಟೈಮ್ ವೆಸ್ಟಿಂಗ್ ಬಗ್ಗೆ ಏನೂ ಡಿಸ್ಕಸ್ ಮಾಡಿಲ್ಲ. ಆ್ಯಂಡ್ ಉಳಿದಿರೋಂಥ 90% ಅವರು ಅದು ಇದು ಬೇರೆಯವ್ರಿಗೆಲ್ಲ ಹಂಚ್ತಾರಲ್ವ, ಅವ್ರಿಗೇನಾದ್ರು ವೆಸ್ಟಿಂಗ್ ಇಡ್ತಾರೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ನನ್ನ ಪ್ರಕಾರ ಈ ಒಂದು ಟೋಕನ್ ಪ್ರೈಸ್ ಬಂತು ಅಂದರೆ $0.2 ಇಂದ $1 ಕೂಡ ನಡೆಯುತ್ತೆ. ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗುತ್ತೆ. ಟಚ್ ಗ್ರಾಸ್ ಆಗ್ತಾ ಇದ್ದಾರೆ, ಈ ಒಂದು ಗ್ರಾಸ್ ಬಗ್ಗೆನೇ ಆಗ್ತಾ ಇದ್ದಾರೆ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಟೆಲಿಗ್ರಾಮಲ್ಲಿ ಪೋಸ್ಟಲ್ಲಿ ನೋಡಿದೆ. ಆ್ಯಕ್ಚುಲಿ ಅದು ಟಚ್ ಗ್ರಾಸ್ ಅಂದರೆ ನೀವು ಫೋನ್ ನೋಡಿ ಬೇಜಾರಾಗಿರ್ತೀರ, ಹೊರಗಡೆ ಹೋಗ್ಬಿಟ್ಟು ಒಂದು ರೌಂಡ್ ಸುತ್ತಾಡ್ಕೊಂಬರ್ರಿ ಅಂದ್ಬಿಟ್ಟು ಜಸ್ಟ್ ಟಚ್ ಗ್ರಾಸ್ ಅಂತ ಆಗ್ತಾರೆ ಅಷ್ಟೇ. ಈವನ್ ಬೈನಾನ್ಸಲ್ಲಿ ಆಗ್ತಾರೆ, ಬೈಬಿಟ್ಟು, OKX ಎಲ್ಲ ಎಕ್ಸ್ಚೇಂಜಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಟಚ್ ಗ್ರಾಸ್ ಅಂತ ಆಗ್ತಾ ಇದ್ದಾರೆ ಅಂದ ತಕ್ಷಣ ಈ ಒಂದು ಗ್ರಾಸ್ ಬಗ್ಗೆ ಆಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಸೊ ಬೈನಾನ್ಸಲ್ಲಿ ಒಂದು ಟೋಕನ್ ಲಿಸ್ಟಿಂಗ್ ಆಗೋದು ತುಂಬಾ ಕಷ್ಟ ಇದೆ. ಬೈಬಿಟ್ಟು, OKX ಈ ಒಂದು ಎಕ್ಸ್ಚೇಂಜ್, OKXಲ್ಲಿ ಡೌಟೆ, ಬೈಬಿಟ್ ಅಥವಾ ಬೇರೆ ಎಕ್ಸ್ಚೇಂಜ್ ಈ ರೀತಿ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆದರೆ ಅರೌಂಡ್ $0.2 ಇಂದ
$1 ಲಿಸ್ಟ್ ಆಗ್ಬೋದು. ನೋಡೋಣ, ಇವಾಗ ಸದ್ಯಕ್ಕೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಟೋಕನ್ ಅಲಾಕೇಟ್ ಆಗಿದೆ ಅಂದ್ಬಿಟ್ಟು. ಲಿಸ್ಟಿಂಗ್ ಆಗೋ ಟೈಮಲ್ಲಿ ವಿಡ್ರಾ ಮಾಡೋದು ಅದು ಇದು ಅದೆಲ್ಲ ಫ್ಯೂಚರ್ನ ನಿಮಗೆ ಅಪ್ಡೇಟನ್ನು ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಎರಡನೇ ಅಪ್ಡೇಟ್ ಬಂತು ಅಂದರೆ ಏನಿದು ಸೈಬರ್ಲಿ ಟೋಟಲ್ ಆಗಿ ಇವಾಗ ಸಮ್ಮರ್ ಟಾಸ್ಕ್ 48 ಟಾಸ್ಕನ್ನು ಕೊಟ್ಟಿದ್ರು, ಅದು 46 ಆಗಿದೆ. ಇನ್ನೆರಡು ಟಾಸ್ಕ್ ಯಾಕೋ ಸೈಕ್ ಮಾಡ್ತೈತೆ, ಆಗ್ತಾಯಿಲ್ಲ. ಅದೇ ಪೋಸ್ಟ್ ಆಯ್ತಲ್ಲ ಟ್ವಿಟರ್ಲಿ, ಅದು ಮಾತ್ರ. ಸೊ ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ ಯಾವುದೆಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ಬಿಟ್ಟು. ಇವಾಗ ಟಾಸ್ಕ್ ಏನೋ ಉಳ್ಕೊಂಡಿತ್ತು ಅಂದರೆ ಇವಾಗ ಮಾಡಿದ್ರು ಕೂಡ ಏನು ರಿವಾರ್ಡ್ ಸಿಗೋದಿಲ್ಲ, ಏನಕ್ಕೆ ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 2 ಒಳಗಡೆ ಯಾರೆಲ್ಲ ಮಾಡಿರ್ತಾರೆ ಅವ್ರು ರಿವಾರ್ಡ್ ಸಿಗುತ್ತೆ. ಸೆಪ್ಟೆಂಬರ್ 2 ಮೇಲ್ಗಡೆನೂ ಕೂಡ ನೀವು ಮಾಡ್ಬೋದು, ಬಟ್ ಏನು ರಿವಾರ್ಡ್ ಸಿಗೋದಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಮಾಡಿದ್ರು ಕೂಡ ಏನು ರಿವಾರ್ಡ್ ಸಿಗೋದಿಲ್ಲ. ಸೊ ಅದರಿಂದ ಎಷ್ಟು ಟಾಸ್ಕ್ ಕಂಪ್ಲೀಟ್ ಆಗೈತೆ ಅಷ್ಟಕ್ಕೆ ರಿವಾರ್ಡ್ ಸಿಗುತ್ತೆ. ಈಗ 46 ಆಗೈತೆ, 30 ಆಗೈತೆ, ಏನಾದರೂ ರಿವಾರ್ಡ್ ಸಿಗಲ್ವಾ ನನಗೆ ಅಂದರೆ ಖಂಡಿತ ಸಿಗುತ್ತೆ. ನೀವು 10 ಮಾಡಿರಿ, 20 ಮಾಡಿರಿ, 25 ಮಾಡಿರಿ, ಎಷ್ಟಾದರೂ ಮಾಡಿರಿ. ಸೊ ನೀವು ಎಷ್ಟು NFT ಮಿಂಟ್ ಮಾಡಿರ್ತಾರೆ ಅದಕ್ಕೆ ಅನುಸಾರವಾಗಿ ರಿವಾರ್ಡ್ ಕೂಡ ಕೊಡ್ತಾರೆ. ಆ್ಯಂಡ್ ಮೇಲ್ಗಡೆ ನಿಮಗೆ ಮೈ ವೆಬ್3 ಸೋಷಿಯಲ್ ಸ್ಕೋರ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡೋಕ್ಕೆ ಅದು 541 ಐತೆ. ತುಂಬ ಜನರಿಗೆ ಏನಾಗಿತ್ತು ಅಂದರೆ ಒಂದು 20, 120, 300, 50 ಈ ರೀತಿ ಇತ್ತು. ಅವರು ಸೈಕ್ ಮಾಡ್ತಾಯಿದ್ರು, ಏನಂದರೆ ಬ್ರೋ ನಿಮ್ಮ ಮಾತ್ರ ಅಷ್ಟೈತೆ, ನಂದು ಯಾಕೆ ಇಷ್ಟೊಂದು ಕಡಿಮೆ ಐತೆ, ಹಿಂಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು. ಸೋಷಿಯಲ್ ಸ್ಕೋರ್ ಅಂದರೆ ತುಂಬಾ ಸಿಂಪಲ್. ನೀವು ಆ್ಯಕ್ಚುಲಿ ಇವಾಗ ನಾನು ಟ್ವಿಟರ್ನ ಕನೆಕ್ಟ್ ಮಾಡಿದ್ದೀವಲ್ವಾ, ಸೊ ಟ್ವಿಟರ್ ನೀವು ಎಷ್ಟು ಆ್ಯಕ್ಟಿವ್ ಇದ್ದೀರಾ, ಎಷ್ಟು ಫಾಲೋವರ್ಸ್ ಇದ್ದೀರಾ, ಎಷ್ಟು ಪೋಸ್ಟ್ ಮಾಡಿದ್ದೀರಾ, ಎಷ್ಟು ದಿನದಿಂದ ಇದ್ದೀರಾ, ಪ್ರತಿಯೊಂದನ್ನು ಕೂಡ ಮ್ಯಾಟರ್ ಮಾಡಿಕೊಂಡು ಎಲ್ಲನೂ ಕೂಡ ಸೇರಿಸ್ಕೊಂಡು ಈ ಒಂದು ಸೋಷಿಯಲ್ ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನೀವು ಎಷ್ಟು ಜನರ ರೆಫರ್ ಮಾಡಿದ್ದೀರಾ ಅದು ಕೂಡ ಮ್ಯಾಟರ್ ಆಗ್ತದೆ. ಸೊ ರೆಫರ್ ಮಾಡಿದ್ರು ಕೂಡ ನಿಮ್ಮ ಸೋಷಿಯಲ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದೆ, ಇಲ್ಲಿ ನಿಮಗೆ ವಾರ್ಕೆಸ್ಟರ್ ಐತೆ, ಅದನ್ನು ಲಿಂಕ್ ಮಾಡೋದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು. ಬಟ್ ಇವಾಗ ನಾನು ಹೇಳ್ಕೊಡ್ತಾ ಇಲ್ಲ, ಏನಕ್ಕೆ ವಾರ್ಕೆಸ್ಟರ್ ಅಕೌಂಟ್ನ ಕ್ರಿಯೇಟನ್ನು ಮಾಡ್ಕೊಬೇಕಂದ್ರೆ $5 ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ $5 ಫೀವನ್ನು ಪೇ ಮಾಡಿಬಿಟ್ಟು ಜಾಯ್ನ್ ಆಗಬೇಕಾ? ಸೊ ಅದ್ರ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇವಾಗ ಮೇಯ್ನಾಗಿ ಕೊಟ್ಟಿರೋದು ಬಂತು ಅಂದರೆ NFT ಮಿಂಟ್ ಏನೆಲ್ಲ ಮಾಡಿದ್ರೆ ಅದಕ್ಕೆ ರಿವಾರ್ಡನ್ನು ಕೊಡ್ತೀವಿ ಅಂದ್ಬಿಟ್ಟು. ಬಟ್ Web3 ಸೋಷಿಯಲ್ ಸ್ಕೋರ್ ಎಷ್ಟಾದರೂ ಇರಲಿ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಅಫಿಷಿಯಲಾಗಿ ಬಂದಂತಹ ನ್ಯೂಸ್ ಇದು. ಟೋಟಲ್ ಆಗಿ $5.1 lakh ಕೊಡ್ತಾ ಇದ್ದಾರೆ. ಅಷ್ಟು ಅಂದರೆ ಅಂದಾಜಲ್ಲಿ ಕೊಟ್ಟಿದ್ದಾರೆ, ಬಟ್ ಅದು ಚೇಂಜಸ್ ಕೂಡ ಆಗ್ಬೋದು. ಸೊ ಫೈನಲ್ ಆಗಿ ನಿಮ್ಗೆ ಏನಪ್ಪ ರಿವಾರ್ಡ್ ಸಿಗ್ತಾ ಇದೆ ಅಂದರೆ, ಇಲ್ಲಿ ನಿಮಗೆ ಹೋಮ್ ಪೇಜಿಗೆ ಬಂತು ಅಂದರೆ ಕೆಳಗಡೆ ನಿಮಗೆ ಕ್ಲೈಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತು. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಒಂದು ನಿಮಿಷ ಬ್ಯಾಕ್ಗ್ರೌಂಡ್ ಸೌಂಡ್. ಎಸ್, ಇಲ್ಲಿ ಕೆಳಗಡೆ ನಿಮಗೆ ಸೈಬರ್ ಅಂದ್ಬಿಟ್ಟು 0.69, 0.7, 1.2 ಈ ರೀತಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಕ್ಲೈಮ್ ಮಾಡ್ತು ಅಂದರೆ ಡೈರೆಕ್ಟಾಗಿ ನಿಮ್ಮ ಒಂದು ವ್ಯಾಲೆಟ್ ಕೂಡ ಅದು ಆ್ಯಡ್ ಆಗಿರುತ್ತೆ. ಸೊ ಅದು ಬಂತು ಅಂದರೆ ಫೈನಲ್ ರಿವಾರ್ಡ್, ಇದ್ರ ಜೊತೆ ಬೇರೆ ರಿವಾರ್ಡನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಫ್ಯೂಚರ್ ಅಪ್ಡೇಟನ್ನು ಮಾಡ್ತಾರೆ. ಸೊ ಯಾವಾಗ ಅಪ್ಡೇಟನ್ನು ಮಾಡ್ತಾರೆ ಆವಾಗ ನಾನು ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಇದು ಇಷ್ಟಿನ ಅಪ್ಡೇಟ್. ಆ್ಯಂಡ್ ನಿಮ್ಮ ಹತ್ರ ಇರುವಂಥ ಸೈಬರ್ ಟೋಕನ್ನ ಕ್ಲೈಮ್ ಮಾಡ್ಕೊಳ್ಳೋ ಮರಿಬೇಡಿ. ಇದರ ನಂತರ ಕೆಳಗಡೆ ಇರುವಂಥ ಬೋನಸ್ ಏನೈತಿ NFTs ಅದು ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರೂ ಕೂಡ ಅಷ್ಟೊಂದೇನು ಹೆವಿ ರಿವಾರ್ಡ್ ಸಿಗೋದಿಲ್ಲ. ಸೊ ಅದರಿಂದ ಜಸ್ಟ್ ಸ್ಕಿಪ್ ಮಾಡಿ. ಇವಾಗ ಸೈಬರ್ ಕತೆ ಮುಗೀತು. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ W ಕಾಯಿನ್. ಸೊ W ಕಾಯಿನ್ ಮೈನಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ತು ಅಂದರೆ ಇಲ್ಲೇ ಅಫಿಷಿಯಲ್ಗೆ ಅನೌನ್ಸನ್ನು ಮಾಡಿದರೆ, ಇಂಟ್ರೊಡ್ಯೂಸಿಂಗ್ WAI, ವಿ ಆರ್ ಎಕ್ಸೈಟೆಡ್ ಟು ಇಂಟ್ರೊಡ್ಯೂಸ್ WAI ಸಮಥಿಂಗ್ ಏನೋ ತೊಗೊಂಬಂದಿದ್ದಾರೆ. ಸೊ ನ್ಯೂ ಕರೆನ್ಸಿ WAI. ಸೊ ಇಟ್ ಮೀನ್ಸ್ ಇವಾಗ ಆಲ್ರೆಡಿ ನೀವು ಏನು ಅರ್ನಿಂಗನ್ನು ಮಾಡ್ತಿದ್ರೆ ಅದು W ಕಾಯಿನ್. ಸೊ ನ್ಯೂ ಕರೆನ್ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಮೀನ್ಸ್ W ಕಾಯಿನೇ ಬೇರೆ, WAIನೇ ಬೇರೆ. ಸೊ ಎರಡು ಟೈಪ್ ಆಗಿ ಕಾಯಿನ್ ಬರ್ತಾ ಇದೆ ಅಂತ ಅರ್ಥ. ಸೊ ಅದರಿಂದ ಯಾರೆಲ್ಲ W ಕಾಯಿನ್ ಮೈನಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಪ್ಯಾಸಿವ್ ಇನ್ಕಮ್ ಅದು ಇದು ಬಿಟ್ಟಿದ್ದಾರೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಆ್ಯಂಡ್ ಹೇಳಿದ್ದಾರೆ ಓಲ್ಡ್ ಯೂಸರ್ ಆಗಿರ್ಬೋದು, ನ್ಯೂ ಯೂಸರ್ ಆಗಿರ್ಬೋದು, ಯಾರು ಆಗಿರ್ಬೋದು ಈ ಒಂದು ಇವೆಂಟ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಯಾರಾದರೂ ಆಗಿರಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಅಫಿಷಿಯಲ್ಗೆ ಅನೌನ್ಸ್ ಮಾಡಿದರೆ ಟೋನ್ ಬ್ಲಾಕ್ ಚೈನ್ಲಿ ಬರ್ತಾ ಇದ್ವಿ ಅಂದ್ಬಿಟ್ಟು ಅದನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫ್ರೆಂಡ್ಸನ್ನು ರೆಫರ್ ಮಾಡೋದ್ರ ಮುಖಾಂತರ ಅರ್ನಿಂಗ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ಏನು ತೊಂದರೆ ಇಲ್ಲ. ಮೇಯ್ನಾಗಿ ಅಪ್ಲಿಕೇಶನ್ ಒಳಗಡೆ ಹೋಗ್ಬಿಡೋಣ. ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರ, ನಿಮಗೆ ಸ್ಟಾರ್ಟ್ಸ್ ಪಕ್ಕದಲ್ಲಿ WAI ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದ್ದಿಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲ್ ಸ್ಪೀಡ್ ಬಂತು ಅಂದರೆ 0.25 WAI per hour ಇದೆ. ಇಟ್ ಮೀನ್ಸ್ ಜಸ್ಟ್ ನನಗೆ 0.25 per hour ಬರ್ತಾ ಇದೆ. ಟೋಟಲಾಗಿ 8 ಅವರ್ಗೆ ಒಂದು ಸರಿ ನಾನು ಕ್ಲೈಮನ್ನು ಮಾಡ್ಕೊಬೋದು. 8 ಅವರ್ಗೆ ಎಷ್ಟಾಗುತ್ತೆ? 2 ಟೋಕನ್ ಆಗುತ್ತೆ. ಕೆಳಗಡೆ ಕ್ಲೈಮ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಮತ್ತೆ ನನಗೆ ಮೈನಿಂಗ್ ಸ್ಟಾರ್ಟ್ ಆಗ್ತದೆ. ಇಷ್ಟನ್ನು ಮಾಡಬೇಕಾಗಿರೋದು. ಇದರ ಜೊತೆಗೆ ಇಲ್ಲಿ ನಿಮಗೆ ಒಂದು ಬೂತ್ ಕನ್ನಡಿ ಇರ್ಬೋದು, ಅಥವಾ ಮ್ಯಾಪ್ ಇರ್ಬೋದು, ಅಥವಾ ಏನಿದು ಚುಚ್ಚೋ ಇದಿರ್ಬೋದು, ಏನೋ ಸಮಥಿಂಗ್ ಇದೆಯಲ್ಲ, ಅದನ್ನು ಜಸ್ಟ್ ಯಾವುದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಪವರ್ ಅಪ್ಪನ್ನು ಮಾಡ್ಕೊಬೋದು. ಇವಾಗ 0.02 WAI ಬರ್ತಾ ಇದೆ. ಅದನ್ನು ನಾನು ಲೆವೆಲ್ 1 ಮಾಡ್ತು ಅಂದರೆ 0.04 ಬರುತ್ತೆ, ಅಂದರೆ ಡಬಲ್ ಆಗುತ್ತೆ. ಬಟ್ ಲೆವೆಲ್ 1 ಮಾಡೋದಕ್ಕೆ ಏನು ಮಾಡಬೇಕು? 0.16 WAIನ ನಾನು ಪೇ ಮಾಡಬೇಕು. ಪೇ ಮಾಡಿಬಿಟ್ಟು ಅದು ಅಪ್ಗ್ರೇಡ್ ಮಾಡಬೇಕು. ಇವಾಗ ನಾವು ಹಾಟ್ ಮೈನಿಂಗಲ್ಲಿ ಮಾಡ್ತಾಯಿದ್ವಿ ಗೊತ್ತಾ, ಲೆವೆಲ್ ಅಪ್ ಎಲ್ಲ ಮಾಡೋದಕ್ಕೆ, ಬೂಸ್ಟ್ ಎಲ್ಲ ಮಾಡೋದಕ್ಕೆ. ನಾರ್ಮಲಾಗಿ ಮೈನಿಂಗ್ ಅಪ್ಲಿಕೇಶನ್ ಇದೆ ಮೆಥಡು. ಸೊ ನಮ್ಮ ಹತ್ರ ಇರೋಂಥ ಕಾಯಿನ್ಸನ್ನು ಕೊಟ್ಟು ಅಪ್ಗ್ರೇಡನ್ನು ಮಾಡ್ಕೊತೀವಿ. ಅಪ್ಗ್ರೇಡ್ ಮಾಡ್ತು ಅಂದರೆ ಅಲ್ಲಿ ಬರೋವಂಥ ಕಾಯಿನ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಅಪ್ಗ್ರೇಡನ್ನು ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ನನ್ನ ಹತ್ರ ಇದ್ದಂಥ ಬ್ಯಾಲೆನ್ಸಲ್ಲಿ ನಾನು ಲೆವೆಲ್ 3 ಮಾಡಿಕೊಂಡೆ. ಹೀಗೆ ಹೋಗ್ತಾ ಬೇಜಾರು ಮಾಡ್ಕೊತೀನಿ, ತಲೆ ಕೆಡಿಸ್ಕೊಂಬೇಡಿ. ಸೊ ಇವಾಗ ನಿಮ್ಮ ಹತ್ರ ಎಷ್ಟು ಇದೆ ಅಷ್ಟು ಟೋಕನ್ಲಿ ಅಪ್ಗ್ರೇಡನ್ನು ಮಾಡ್ತಾಯಿರಿ. ಒಂದಿನ ಬರ್ತೀರಾ, ಕ್ಲೈಮ್ ಮಾಡ್ತೀರಾ, ಅವರೇ 8 ಅವರ್ಸ್ ಒಂದ್ಸರಿ ಬರ್ತೀರಾ, ಕ್ಲೈಮ್ ಮಾಡ್ತೀರಾ, ಅಪ್ಗ್ರೇಡ್ ಮಾಡ್ತೀರಾ, ಕ್ಲೈಮ್ ಮಾಡ್ತೀರಾ, ಅಪ್ಗ್ರೇಡ್ ಮಾಡ್ತೀರಾ. ಈ ರೀತಿ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇರಿ.
ಫೈನಲ್ ಆಗಿ ನಾನು ಒಂದು ಅಪ್ಡೇಟನ್ನು ಕೊಡ್ತೀನಿ. ಈ ಒಂದು ಮೈನಿಂಗ್ ಎಂಡ್ ಆಗುವಂಥ ಟೈಮಲ್ಲಿ ಸ್ವಲ್ಪ ದಿನ ಏನಾಗಲಿ ಆವಾಗ ಸ್ಟಾಪ್ ಮಾಡಿರಿ. ಆವಾಗ ಟೋಟಲಾಗಿ ಎಷ್ಟು ಟೋಕನ್ ಐತೆ ಅಷ್ಟನ್ನು ಕೂಡ ಕಲೆಕ್ಟ್ ಮಾಡ್ಕೊಬೋದು. ಸದ್ಯಕ್ಕೆ ಏನು ಮಾಡ್ತೀರಾ, ಅವಾಗ ಎಷ್ಟೆಷ್ಟು ಎಲ್ಲ ಟೋಕನ್ ಸಿಗ್ತಾ ಇರುತ್ತೆ ಅದನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀರಾ. ಸೊ ಇದು ಬಂತು ಅಂದರೆ WAI ಬಗ್ಗೆ ಇರುವಂತಹ ಅಪ್ಡೇಟ್. ಆ್ಯಂಡ್ ಈ ಒಂದು ಟೋಕನ್ನ ಮೈನ್ ಮಾಡಲೇಬೇಕಂದ್ರೆ ಖಂಡಿತ ಮೈನ್ ಮಾಡಲೇಬೇಕಂತಿಲ್ಲ, ಬಟ್ ಮಾಡಿದ್ರೆ ಖಂಡಿತ ಎಕ್ಸ್ಟ್ರಾ ರಿವಾರ್ಡ್ಸ್ ಸಿಗುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು, ಆ್ಯಕ್ಟಿವ್ ಯೂಸ್ ಆಫ್ WAI will directly influence your participation in the upcoming airdrop. More details coming soon. ಸೊ ಆ್ಯಕ್ಟಿವ್ ಯೂಸ್ ಆಫ್ WAI ಬಂತು ಅಂದರೆ ಅದು ನಿಮಗೆ ಮುಂದೆ ಬರುವಂಥ ಅಪ್ಕಮಿಂಗ್ ಏರ್ಡ್ರಾಪ್ಗಳಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಸಂಬಂಧ ಇರುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ಇದನ್ನು ಕೂಡ ಮಾಡಿಕೊಂಡ್ರೆ ಬೆಟರ್ ಅನ್ಕೊತೀನಿ. ಡೈಲಿ ಬಂದು ಸುಮ್ಮನೆ ಪಟ 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 ಅಂತ ಕ್ಲಿಕ್ ಮಾಡೋಂಗಿಲ್ಲವ. ಯಾವಾಗ ಬರ್ತೀರ ಅವಾಗ ಬರ್ರಿ, ಕ್ಲೈಮ್ ಮಾಡಿ ಅಪ್ಗ್ರೇಡ್ ಮಾಡಿ, ಬರ್ರಿ ಕ್ಲೈಮ್ ಮಾಡಿ ಅಪ್ಗ್ರೇಡ್ ಮಾಡಿ. ಸೊ ಇಷ್ಟೇ ಇರೋದ್ರಿಂದ ತುಂಬಾ ಈಸಿ ಇದೆ, ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ WCoin ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಟೋಕನ್ ಕೂಡ ಲಿಸ್ಟಿಂಗ್ ಆಗುತ್ತೆ. ಲಿಸ್ಟಿಂಗ್ ಆಗೋ ಟೈಮಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇವಾಗ ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಸೊ ಅಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ವೆಬ್ಸೈಟ್ ಬರ್ತೀನಿ. ಅಲ್ಲಿವರೆಗೆ ಬೈ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.